యాక్టర్ నాట్యరంగ గారు మాట్లాడతారు. అందరికీ నమస్కారం. దీపావళి శుభాకాంక్షలు. లవ్ ఓటీపీ ఇది నా మొదటి తెలుగు సినిమా. ఈ సినిమాలో నేను వరుణ్ క్యారెక్టర్ చేశాను. కామెడీ ఉంది, ఎమోషన్ ఉంది, పక్కా 100% ಎಂಟರ್ಟೈನ್ಮೆಂಟ್ ఉంది. ಬಿಫೋರ್ ದಟ್ ನಾನು ರಾಜೀವ್ ಕನಕಾಲ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ ಇದೆ ನಂದು ಮತ್ತು ಸರ್ದು, ಅದನ್ನು ಒಂದು ಚಿಕ್ಕದಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಅನೀಸ್ ಸರು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನನ್ನ ಕರೆದು ಮಾತಾಡಿದಾಗ ಕನ್ನಡ ತೆಲುಗು 2 ಲ್ಯಾಂಗ್ವೇಜಲ್ಲಿ ಇದನ್ನ ಶೂಟ್ ಮಾಡ್ತಾಯಿದ್ದೀವಿ, ತೆಲುಗು ಬರುತ್ತಾ ಅಂತ ಕೇಳಿದ್ರು. ನನಗೆ ತೆಲುಗು ಬರಲ್ಲ ಅಂತ ಹೇಳಿದ್ರೆ ಚಾನ್ಸಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು, ಸರ್ ತಿರುಪತಿ ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರು, ನಾವು ಮನೇಲೆಲ್ಲ ತೆಲುಗುನೇ ಮಾತಾಡೋದು ಸರ್ ಅಂತ ಹೇಳಿದೆ. ಶೂಟಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ನೇ ಟೇಕಲ್ಲಿ ಹಿಡ್ದಾಕ್ಬಿಟ್ರು, ನಟಿ ಲಿಪ್ಸಿಂಕ್ ಮಾಡ್ತಾ ಇದ್ದೀರಾ, ತೆಲುಗು ಕಲಿಯಿರಿ, ತೆಲುಗು ಮಾತಾಡ್ರಿ ಫಸ್ಟು ಅಂತ. ಸರಿ ಸರ್ ಆಯಿತು ಕಲಿತೀನಿ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಅದೇ ಟೈಮಲ್ಲೇ ರಾಜೀವ್ ಸರ್ದು ಡೇಟ್ಸು ಫಿಕ್ಸ್ ಆಗಿತ್ತು, ಶೂಟಿಂಗ್ ಡೇಟ್ಸು. ರಾಜೀವ್ ಸರು ನಾಳೆ ಬರ್ತಾ ಇದ್ದಾರೆ, ಕನ್ನಡದಲ್ಲೇನೋ ನೀವು ಮಾಡ್ತೀರಾ, ತೆಲುಗಲ್ಲಿ ಒಂದೇ ಟೇಕಲ್ಲಿ ಹೊಡಿಬೇಕು, ಸರ್ ತುಂಬ ಸೀನಿಯರ್ ಆ್ಯಕ್ಟ್ರು, ನೋಡಿಕೊಂಡು ರೆಡಿ ಆಗ್ಬಿಟ್ಟು ಬನ್ನಿ ಅಂತ ಹೇಳಿದರು. ನಾನು ತರೋಲಿ ರೆಡಿ ಆಗಿಬಿಟ್ಟು ಬೆಳಿಗ್ಗೆ ಹೋಗಿ ವೆಯ್ಟ್ ಮಾಡ್ತಾಯಿದ್ದೆ. ಸರ್ರು ನನ್ನ ಮುಂದೆ ಬಂದಾಗ ಹೆಂಗಾಯಿತು ಅಂತಂದರೆ, RRR ಸಿನಿಮಾದಲ್ಲಿ ಸರ್ ಡೈಲಾಗ್ ಇದೆಯಲ್ಲ, ఒక ಕಾಪಡುಂಟಾಡು, ಆ ಹುಲಿ ಥರ ಬಂದ್ಬಿಟ್ರು. ನಾನು ಶಾಕ್ ಆಗ್ಬಿಟ್ಟೆ, ಏನಿದು ಸರ್ ಹಿಂಗೆ ಬಂದರು, ಇವ್ರ ಹಿಂದೆ ಬ್ಯಾಚಿಂಗ್ ಬರ್ತಾಯಿದ್ದೆ, ಅಯ್ಯಪ್ಪ ಇವ್ರ ಜೊತೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು, ಪಕ್ಕ ಶಾಕ್ ಆಗಿಬಿಟ್ಟೆ. ಆಮೇಲೆ ಸರ್ ನನಗೆ ತುಂಬ ಭಯ ಆಗೋಯ್ತು. ಆಮೇಲೆ ಸರ್ರೇನೆ ಸಮಾಧಾನ ಮಾಡಿ, ಏನಿಲ್ಲ ಕಾಮಾಗಿ ಆ್ಯಕ್ಟ್ ಮಾಡಪ್ಪ, ಆರಾಮಾಗಿ ಇದು ಮಾಡು ಅಂತ ಹೇಳಿದ್ರು. ತುಂಬ ಥ್ಯಾಂಕ್ ಯು ಸರ್. ಯಾಕೆಂದರೆ ಪ್ರತಿದಿನವೂ ಕೂಡ ಶೂಟಿಂಗ್ ಸೆಟ್ಟಲ್ಲಿ ಸರ್ರು ಇಲ್ಲಿಂದ ಊಟನ ಅಲ್ಲಿ ತರಿಸೋರು. ಯಾಕೆಂದರೆ ನಾವು ಮದುವೆ ಮನೇಲಿ ಏನು ಊಟ ಮಾಡ್ತೀವಲ್ಲ, ಒಂದು 10 ಥರ ವೆರೈಟಿ, ಅಷ್ಟು ಥರ ವೆರೈಟಿನ ತಿನ್ನಿಸಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಪ್ರತಿ ಸೀನಲ್ಲೂ ಕೂಡ ಯಾವುದೇ ಒಂದು ಕಾಮಿಡಿ ಸೀಕ್ವೆನ್ಸ್ ನಡಿಬೇಕಾದ್ರೂ ಕೂಡ ಇದು ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ಅವರೇ ಹೇಳ್ಕೊಟ್ಟು ಮಾಡಿಸ್ತಾಯಿದ್ರು. ಆಮೇಲೆ ಒಂದು ಜಂಪಿಂಗ್ ಸೀನ್ ಇತ್ತು, ಅಲ್ಲಿ ನಾನು ಒಂದು ಜಂಪ್ ಮಾಡಿದೆ, ಅದು ಕೂಡ ಸರ್ ತುಂಬ ಇಷ್ಟಪಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಬಾಬಾ ಮಾಸ್ಟ್ರು ಸರ್, ಈಗ ನೀವು ಈಗಷ್ಟೇ ಸಾಂಗ್ ನೋಡಿದ್ರಿ, ಸಾಂಗಲ್ಲಿ ನನ್ನ ಒಂದು ಕಡೆ ಓಡಾಡಿದ್ದೀನಿ, ಒಂದು ಕಡೆ ಕೂತಿದ್ದೀನಿ, ಒಂದು ಕಡೆ ನಿಂತಿದ್ದೀನಿ, ಇನ್ನೊಂದು ಕಡೆ ತೆವಳಿದ್ಬಿಟ್ಟಿದ್ದೀನಿ ನೆಲದ ಮೇಲೆ. ಯಾಕೆ ಅಂದರೆ ನಂಗೆ ಡ್ಯಾನ್ಸ್ ಬರಲ್ಲ. ಅನೀಸ್ ಸರು ನನಗೆ ಡ್ಯಾನ್ಸಲ್ಲಿ ಇರಲಿ ಒಂದು ಮಾಡು ಜೊತೆಗೆ ಇರಲಿ ಡ್ಯಾನ್ಸು ಅಂತ ಅಂದ್ಬಿಟ್ಟು ಡ್ಯಾನ್ಸ್ಗೆ ಇದು ಮಾಡಿದ್ರು. ಸರ್ ಹೆಂಗೆ ಅಂದರೆ ಬಾಬಾ ಮಾಸ್ಟ್ರು ಸರು ನಿಂತಲ್ಲೇ ಹಿಂಗೆಲ್ಲ ಡ್ಯಾನ್ಸ್ ಆಡ್ತಾರೆ. ನಾನು ನೋಡಿ ಹೆಂಗೆ ಮಾಡೋದು ಅಂತ ಶಾಕ್ ಆಗ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಆನಂದ್ ಸರ್, ನಾನು ಮೊನ್ನೆ ಅಷ್ಟೇ ಸಿನಿಮಾ ನನಗೆ ಅನೀಸ್ ಸರ್ ನಾವೆಲ್ಲ ನೋಡಿದ್ವಿ, ನಂಗೆ ತುಂಬ ಇಷ್ಟ ಆಗಿದ್ದು ಮ್ಯೂಸಿಕ್ಕು ಸರ್, ಸೂಪರಾಗಿ ಆಗಿದೆ ಸರ್, ಮ್ಯೂಸಿಕ್ ಅಂತೂ ಎಕ್ಸಲೆಂಟು ಸರ್. ನಾನು ಆಲ್ಟಿ ಹೇಳ್ತಾ ಇರೋದು ತುಂಬ ಚೆನ್ನಾಗಾಗಿದೆ ಸರ್ ನಮ್ಮ ಮ್ಯೂಸಿಕ್ಕು ಸಿನಿಮಾದು. ಆಮೇಲೆ ಹರ್ಷ ಸರು ಅಷ್ಟೇ, ನಮ್ಮನ್ನೆಲ್ಲ ನಾನು ಸ್ವಲ್ಪ ಕಪ್ಪು ನಿಮಗೆ ಗೊತ್ತು ಆಯಿತಾ, ಆದ್ರೂ ಸ್ವಲ್ಪ ಚೆನ್ನಾಗಿ ಬೆಳ್ಳಗೆ ತೋರಿಸವ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಹರ್ಷ ಸರ್. ಆಮೇಲೆ ನಮ್ಮ ಭಾವಪ್ರೀತ ಪ್ರೊಡಕ್ಷನ್ ನಮ್ಮ ವಿಜಯ್ ಸರು ನಮಗೆ ಈ ಒಂದು ಅವಕಾಶ ಕೊಟ್ಟು ಎಲ್ಲೂ ಕೂಡ ತೊಂದರೆ ಆಗದೆ ಇರೋಂಗೆ ನಾವು ಕೇಳೋಕ್ಕಿಂತ ಮುಂಚೆನೇ ಪೇಮೆಂಟ್ಗಳು ಮಾಡಿ ನಮ್ಮ ಕಷ್ಟಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ ತುಂಬ. ಅವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಹೀರೋಯಿನ್ ಜಾನ್ವಿಕಾ ಅವರು, ಅವ್ರಿಗಿದು 3ನೇ ಸಿನಿಮಾ, ಆದರೂ ಕೂಡ ತುಂಬ ಫನ್ನಾಗಿ ಕಾಮಿಡಿಯಿಂದ ತುಂಬ ಸೆಟ್ಲಲ್ಲಿ ಲವಲವಿಕೆಯಿಂದ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ತುಂಬ ಖುಷಿ ಇತ್ತು ಅವ್ರ ಜೊತೆ ಕೆಲಸ ಮಾಡೋದು. ಥ್ಯಾಂಕ್ ಯು ಜಾನ್ವಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. November 14th ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯಮಾಡಿ ಎಲ್ಲರೂ ಥಿಯೇಟ್ರ್ಗಳಿಗೆ ಬಂದು ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ ದೇವರಾಣೆಗೂ ಸದಾಕಾಲ ಇರಲಿ ಸರ್. ಥ್ಯಾಂಕ್ ಯು Ranga. Thank you so much. And now Marketing Executive Praveen will speak. Praveen garu.